ಅಧರಾರಾಮ ಟೆಂಪಲ್ನ ನೋಡ್ಕೊಂಡು ಬಂದಮೇಲೆ ಸ್ವಲ್ಪ ಒಂದು 300-400 ಮೀಟರ್ ಒಳಗಡೆ ಬಂದರೆ ಅಲ್ಲೊಂದು ಪ್ರವಾಸೋದ್ಯಮ ಇಲಾಖೆ ಇದೆ. ಅಲ್ಲಿ ಟಿಕೆಟ್ನ ತೊಗೊಂಡು 40 ರುಪೀಸ್ ಆಗುತ್ತೆ. ಆನ್ಲೈನ್ ಮಾಡೋದಾದರೆ 35 ರುಪೀಸ್ ಆಗುತ್ತೆ. ಟಿಕೆಟ್ ತೊಗೊಂಡು ನಾವು ಲೋಟಸ್ ಮಹಲ್ಗೆ ಬರ್ಬೋದು. ಆ ಟಿಕೆಟ್ ಏನಾಗುತ್ತೆ ಅಂದರೆ ಈ ಲೋಟಸ್ ಮಹಲು ಪ್ಲಸ್ ಎಲಿಫೆಂಟ್ ಸ್ಟೇಬಲ್ ಅಂದರೆ ಆನೆಗಳನ್ನ ಕಟ್ಟಿದಂಥ ಜಾಗ, ಜೊತೆಗೆ ವಿಜಯ ವಿಠಲ ಟೆಂಪಲ್, ಇವೆಲ್ಲನೂ ಕೂಡ ಆ ಒಂದು 40 ರುಪೀಸ್ ಟಿಕೆಟಲ್ಲಿ ನೋಡ್ಕೊಂಡು ಬರ್ಬೋದು. ಇದೇನು ಅಂತ ಹೇಳಿದ್ರೆ ಈ ಒಂದು ಫೌಂಡೇಶನ್ ಏನು ಕಾಣ್ತಾ ಇದೆ, ಇದು ಮಹಾರಾಣಿ ಆವಾಗ ಕೃಷ್ಣದೇವರಾಯ ಕಾಲದಲ್ಲಿ ವಾಸ ಮಾಡ್ತಿದ್ದಂಥ ಮಹಾರಾಣಿಯರು ಅವರ ವಾಸಸ್ಥಾನ ಇದು. ಮೇಲ್ಗಡೆ ಟಾಪ್ ಫ್ಲೋರ್ ಏನಕ್ಕೆಲ್ಲ ಮುರಿದೋಗಿದೆ ಅಂತ ಹೇಳಿದ್ರೆ ಅವರೆಲ್ಲ ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಇಟಿಕೆ ಮತ್ತು ಸುಣ್ಣದ ಕಲ್ಲಿಂದ ಕಟ್ತಿದ್ರಲ್ಲ, ಸೊ ಹಾಗಾಗಿ ಈ ಬಹುಮನಿ ಸುಲ್ತಾನರೆಲ್ಲರೂ ನಾಶ ಮಾಡಿದಾಗ ಇವೆಲ್ಲ ಡೆಮಾಲಿಷ್ ಆಗಿದೆ. ಈ ಒಂದು ಪಾರ್ಕ್ ಫುಲ್ ಗ್ರೀನರಿ ಆಗಿದೆ, ಚೆನ್ನಾಗಿ ಗ್ರೀನರಿಯಾಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಈ ಕಡೆ ಎಲ್ಲ ನೋಡ್ಬೋದು, ಗ್ರೀನರಿಸ್ಗೆ ಸಖತ್ ಒತ್ತು ಕೊಟ್ಟಿದ್ದಾರೆ. ಇಲ್ಲೆಲ್ಲರೂ ಕೂಡ ಕೆಲಸ ಮಾಡೋಕ್ಕೆ ಜನಗಳನ್ನ ಇಟ್ಕೊಂಡಿದ್ದಾರೆ. ನಾವೀಗ ಕಮಲಾ ಮಹಲ್ಗೆ ಬಂದ್ಬಿಟ್ವಿ. ಈ ಒಂದು ಕಮಲಾ ಮಹಲ್ ಏನಿದೆ, ಇದು ಮಹಾರಾಣಿಯರು ಸ್ಟೇ ಮಾಡೋಕ್ಕೆ, ವಾಸ ಮಾಡೋಕ್ಕೆ, ವಿಶ್ರಾಂತಿ ತಗೊಳಕ್ಕಿದ್ದಂಥ ಜಾಗ. ಈ ಒಂದು ಮಹಲು ಸಮ್ಮರ್ ಟೈಮಲ್ಲಿ ಯಾವಾಗಲೂ ಕೂಡ ಕೂಲಾಗಿರ್ತಿತ್ತಂತೆ. ಯಾಕಂತೇಳಿದ್ರೆ ಇವರು ಇದನ್ನ ಏನು ಡಿಸೈನ್ ಮಾಡಿದ್ದಾರೆ ಅಂತೇಳಿದ್ರೆ, ಆ್ಯಕ್ಚುಲಿ ಇಲ್ಲಿ ಕಾಣಲ್ಲ ಇದು, ಈ ಒಂದು ಪಾಯಿಂಟ್ ಏನಿದೆಯಲ್ಲ ಅದರೊಳಗಡೆ ಇವರು ನೀರು ಚಲಾವಣೆ ಆಗುವಂಥ ವ್ಯವಸ್ಥೆಗಳನ್ನ ಮಾಡಿಟ್ಕೊಂಡಿರ್ತಿದ್ರು. ಯಾವಾಗ ನೀರು ಓಡಾಡ್ತಾ ಇದ್ದರಿಂದ ಆ ಬೇಸಿಗೆ ಆದರೂ ಕೂಡ ಆ ಬಿಸಿಲಿನ ಹವಾ ಒಳಗಡೆ ಬರ್ತಾ ಇರಲಿಲ್ಲ. ಈ ಕಡೆ ಬಂದರೆ ಬಾವಿ. ನಮ್ಮ ಬ್ಯಾಕ್ ಸೈಡಲ್ಲಿ ಏನು ಕಾಣ್ತಾ ಇದೆ ಅದು ಬಂದ್ಬಿಟ್ಟು ವಾಚ್ ಟವರ್ಸು. ಪಕ್ಕದಲ್ಲಿ ಮಹಿಳೆಯರ ವಿಶ್ರಾಂತಿ ಗೃಹ ಇತ್ತು. ಇಲ್ಲಿ ಇದು ಬ್ಯಾಕ್ ಸೈಡಲ್ಲಿ ಕಮಲ್ ಮಹಲ್ ಇದೆ. ಸೊ ಇದಕ್ಕೆಲ್ಲ ಒಂದು ಸೆಕ್ಯೂರಿಟಿಗೋಸ್ಕರ ಒಂದು ವಾಚ್ ಟವರ್ ಅಂತ ಮಾಡ್ಕೊಂಡಿದ್ರು. ಆ ಒಂದು ಕಮಲ್ ಮಹಲ್ನ ನೋಡ್ಕೊಂಡು ಬಂದ್ಬಿಟ್ಟು ಹಂಗೆ ಅಲ್ಲಿಂದ ರೈಟ್ ಸೈಡ್ ಮುಂದೆ ಬರ್ತಾ ಇದ್ರೆ ಈ ಒಂದು ಎಂಟ್ರೆನ್ಸಲ್ಲಿ ನಾವು ಎಲಿಫೆಂಟ್ ಸ್ಟೇಬಲ್ ಅಥವಾ ಆನೆಯ ಲಾಯ ಅಲ್ಲಿಗೆ ಹೋಗ್ಬೋದು. ಬನ್ನಿ ಹೋಗೋಣ. ಆನೆಯ ಲಾಯ ಬಂತು. ಆ ಒಂದು ಎಂಟ್ರೆನ್ಸಿಂದ ದಾಟ್ಕೊಂಡ್ಬಂದರೆ ಅಂದರೆ ಕಮಲ್ ಮಹಲ್ ನೋಡಿಕೊಂಡು ಹಂಗೆ ಸ್ಟ್ರೈಟ್ ಬಂದರೆ ಅದು ಎದುರುಗಡೆನೇ ಸಿಗುತ್ತೆ ಆನೆಯ ಲಾಯ. ಅಂದರೆ ಆವಾಗ ಈ ರಾಜರು ಜಾಸ್ತಿ ಆನೆಗಳು ಮತ್ತು ಕುದುರೆಗಳನ್ನ ಜಾಸ್ತಿ ಯುದ್ಧದಲ್ಲಿ ಉಪಯೋಗಿಸ್ತಾ ಇದ್ರು. ಹಾಗಾಗಿ ಆನೆಗಳ ರೆಸ್ಟಿಗೋಸ್ಕರ ಈ ಒಂದು ಬಿಲ್ಡಿಂಗ್ನ ಡೆವಲಪ್ ಮಾಡಿದರು. ಎರಡೆರಡು ಆನೆಗಳನ್ನ ಹಾಕ್ಬೋದಾಗಿತ್ತು. ನೋಡಿ ಎಷ್ಟು ದೊಡ್ಡದಿದೆ ನೋಡೋಣ. ದೊಡ್ಡದು 2 ಆನೆಗಳನ್ನ ಇಡ್ಬೋದಾಗಿತ್ತು. ಇಷ್ಟೊಂದು ದೊಡ್ಡ ಆನೆ. ಈ ಒಂದು ಬಿಲ್ಡಿಂಗ್ನ ಇಂಡೋ ಇಸ್ಲಾಮಿಕ್ ಒಂದು ಸ್ಟೈಲಲ್ಲಿ ಡಿಸೈನ್ ಮಾಡಿದ್ದಾರೆ. ಹೆಂಗೆ ಅಂತೇಳಿದ್ರೆ ಆ ಮೇಲ್ಗಡೆ ನಿಮಗೆ ಒಂದು ಗೋಪುರ ಥರ ಕಾಣ್ತಾ ಇದೆಯಲ್ಲ, ಆ ಗೋಪುರ ಇಸ್ಲಾಮಿಕ್ ಸ್ಟೈಲ್ದು, ಇವುಗಳೆಲ್ಲ ನಮ್ಮ ಹಿಂದೂ ಸ್ಟೈಲ್ಸ್ದು. ಹಾಗಾಗಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಪರ್ಟಿಕ್ಯುಲರ್ ಆಗಿ ಹಿಂದೂ ಅಂದರೆ ಧರ್ಮದ ಭೇದ ಭಾವ ಇರಲಿಲ್ಲ ಇಲ್ಲಿ.